ಗೆಳೆಯರೇ, ನಲ್ಬೆಳಗು ಈ ಅರಿವಿನ ದಾರಿಯಲ್ಲಿ ಮೂರನೇ ಮೆಟ್ಟಲು ಅರಿವಿನ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಕಳೆದ ಎರಡನೇ ಮೆಟ್ಟಿಲಿನಲ್ಲಿ ಈ ಬ್ರಹ್ಮಾಂಡದ ಹುಟ್ಟು ಹೇಗಾಗಿರಬಹುದು ಅಂತ ವಿಜ್ಞಾನಿಗಳು ಹೇಳಿದ ವಿಷಯಗಳನ್ನು ಮತ್ತೆ ಮೆಲುಕು ಹಾಕಿದ್ವಿ. ಈಗ ಅವಾಗದನ್ನು ಮತ್ತಷ್ಟು ವಿಸ್ತರಣೆ ಮಾಡ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ. ಅದನ್ನು ಬೇಕು ಅಂದರೆ ಯಾರಿಗಾದರೂ ಆಸಕ್ತಿ ಇದ್ದರೆ ಯಾವುದನ್ನೋ ಒಂದು ವಿಷಯದ ಬಗ್ಗೆ ಬೇಕಾದರೆ ಆಳವಾಗಿ ನಾವು ಅದನ್ನು ವಿಶ್ಲೇಷಣೆ ಮಾಡಬಹುದು. ಈಗ ಮುಂದಿನ ಹೆಜ್ಜೆ ಭೂಮಿಯ ಹುಟ್ಟು. ಈಗ ನಾವು ವಾಸ ಮಾಡ್ತಾ ಇರೋ ಭೂಮಿ, ಅದು ಹುಟ್ಟಿದ ರೀತಿ, ನಂತರದಲ್ಲಿ ಇಲ್ಲಿ ವಾತಾವರಣ ನಿರ್ಮಾಣವಾಗಿ ನೀರು ಇತ್ಯಾದಿ ಅನುಕೂಲಗಳು ಬಂದು ಅದರಿಂದ ಹುಟ್ಟಿದಂತಹ ಗಿಡ ಮರ ಪ್ರಾಣಿ ಪಕ್ಷಿಗಳ ಬಗ್ಗೆ ವಿಜ್ಞಾನ ಹೇಳಿರೋದನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ವಿಜ್ಞಾನ ಹೇಳಿದ ಹಾಗೆ ಸೂರ್ಯನಿಂದ ಸಿಡಿದ ಈ ಬೆಂಕಿ ಚೆಂಡು ಸೂರ್ಯನ ಸುತ್ತಲೂ ಸುತ್ತುತ್ತಾ ಗೋಳಾಕಾರ ಪಡೆದುಕೊಳ್ತಾ ನಿಧಾನವಾಗಿ ತಣ್ಣಗಾಗುತ್ತಾ ಬರುತ್ತೆ. ತಣ್ಣಗಾಗುತ್ತಾ ಬರ್ತಾ ಈ ಬೆಂಕಿ ಚೆಂಡಿನ ಒಳಗಡೆ ಇದ್ದಂತಹ ಅನಿಲಗಳು ಹೊರಗಡೆ ಬರ್ತವೆ. ಹೊರಬಂದ ಅನಿಲಗಳು ಭೂಮಿಯ ಗುರುತ್ವ ಅಂದರೆ ಗ್ರಾವಿಟಿಯನ್ನು ಬಿಟ್ಟು ದೂರ ಎಲ್ಲೂ ಹೋಗಲ್ಲ. ಆ ಭೂಮಿ ಎಂಬ ಈ ಗೋಳದ ಸುತ್ತಲೂ ಆವರಿಸ್ಕೊಂಡು ಒಂದು ವಾತಾವರಣ, ಅಟ್ಮಾಸ್ಫಿಯರ್ ಅಂತಾರೆ, ಅದು ಹುಟ್ಟುತ್ತೆ. ಆ ವಾತಾವರಣದ ಒಳಗಡೆ ಈ ಅನಿಲಗಳು ಬಿಡುಗಡೆ ಆಗುವ ಈ ಪ್ರಕ್ರಿಯೆ ಏನಿದೆ ನಿರಂತರವಾಗಿ ನಡೀತಾ ಇರುತ್ತೆ. ನಿರಂತರವಾಗಿ ಬಿಡುಗಡೆಯಾದ ಅನಿಲಗಳು ಹಗುರವಾಗಿರೋದೆಲ್ಲ ಮೇಲಕ್ಕೆ ಹೋಗಿ ಅಲ್ಲಿ ಶೇಖರಣೆ ಆಗ್ತಾ ಬರ್ತವೆ. ಕ್ರಮೇಣ ಈ ಜಲಜನಕದ ಅಣುಗಳು ಹೆಚ್ಚು ಸಂಗ್ರಹವಾಗಿ ಮಂಜಿನ ಅಥವಾ ಈ ಮಳೆ ಹನಿಯ ರೂಪದಲ್ಲಿ ಮೋಡಗಳಾಗಿ ಸಂಗ್ರಹಣೆ ಆಗ್ತಾ ಬರುತ್ತೆ. ಆ ಮೋಡಗಳಾಗಿ ಸಂಗ್ರಹಣೆ ಆದಾಗ ಅದರಲ್ಲಿ ಧನಾತ್ಮಕ ವಿದ್ಯುತ್, ಪಾಸಿಟಿವ್ ಎಲೆಕ್ಟ್ರಿಸಿಟಿ ಅಥವಾ ಎನರ್ಜಿ ಏನಂತೀವಿ, ಅದು ಹೆಚ್ಚಿನ ಮಟ್ಟದಲ್ಲಿದ್ದು ಯಾವುದೇ ಈ ಎಲೆಕ್ಟ್ರಾನ್ ಏನಿದೆ ಅದು ಒಂದು ಕಡೆಯಿಂದ ಮತ್ತೊಂದು ಕಡೆ ಹರಿಯುವಂಥದ್ದು. ಅದು ಹೆಚ್ಚಿನ ಮಟ್ಟದಲ್ಲಿ ಅಲ್ಲಿ ಶೇಖರಣೆ ಆದಾಗ ಅದು ಅಲ್ಲಿಂದ ಹತ್ತಿರದ ಭೂಮಿಗೆ ಅಲ್ಲಿಂದ ಅದು ಜಿಗಿಯುತ್ತೆ. ಆ ಜಿಗಿಯುವಾಗ ಇದ್ದಕ್ಕಿದ್ದಂತೆ ಕೋಟ್ಯಾಂತರ ವ್ಯಾಟ್ಸ್ಗಳನ್ನ ಇವಾಗ ಏನಂತೀವಿ, ಅದು ನೇರವಾಗಿ ಮೋಡಗಳಿಂದ ಭೂಮಿಗೆ ಜಿಗಿಯುವಾಗ ಈ ವಾತಾವರಣದ ಜೊತೆ ಸಂಘರ್ಷವಾಗಿ ವಿಪರೀತವಾದ ಒಂದು ಶಕ್ತಿ ಬಿಡುಗಡೆ ಆಗುತ್ತೆ ಅಥವಾ ಸಿಡಿಯುತ್ತೆ. ಆ ಸಿಡಿತವೇ ಸಿಡಿಲು. ಆ ಸಿಡಿಲಿನಲ್ಲಿ ಶಬ್ದ ಬರುತ್ತೆ, ಬೆಳಕು ಬರುತ್ತೆ, ಕೋಟ್ಯಾಂತರ ವ್ಯಾಟ್ಸ್ ಎಲೆಕ್ಟ್ರಿಸಿಟಿ ಭೂಮಿಗೆ ಜಿಗಿಯುತ್ತೆ. ಅದು ಯಾವ ಮಟ್ಟದಲ್ಲಿ ಅಂದರೆ ಈಗ ನಾವು ಏನು ನೋಡ್ತೀವಿ, ಸಿಡಿಲು, ಗುಡುಗು, ಮಳೆ, ಅದರ ಮುಂದೆ ಇದು ಒಂಥರ ಮಕ್ಕಳಾಟ ಥರ ಅಂತ ವಿಜ್ಞಾನ ಹೇಳುತ್ತೆ.
ಯಾಕಂದರೆ ಇವಾಗ ನಾವು ಕೆಲವು ದಿವಸ 1 ದಿವಸ 2 ದಿವಸ ನಿರಂತರವಾಗಿ ಮಳೆ ಬಂದರೆ ನಾವು ಭಾಳ ಗಾಬರಿ ಪಟ್ಟು ಹೋಗ್ತೀವಿ. ಏನು ನಿರಂತರವಾದ ಮಳೆ, ಗುಡುಗು ಸಿಡಿಲು. ಈ ಮಳೆ ಗುಡುಗು ಸಿಡಿಲಿನ ಮಟ್ಟದಲ್ಲಿ ಆಗ ಬಂದಂತಹ ಮಳೆ ಗುಡುಗು ಸಿಡಿಲುಗಳು ಇದರ ಲಕ್ಷಾಂತರ ಪಟ್ಟು ಹೆಚ್ಚಾಗಿತ್ತು ಅಂತ ವಿಜ್ಞಾನ ಹೇಳುತ್ತೆ. ಲಕ್ಷಾಂತರ ಪಟ್ಟು ಹೆಚ್ಚಿನ ಗುಡುಗು ಸಿಡಿಲು ಮಳೆ, ಮತ್ತು ಅದು ಏನು 1-2 ದಿನಕ್ಕೆ ನಿಂತದ್ದಲ್ಲ, ಲಕ್ಷಾಂತರ ವರ್ಷ ಸುರಿದಿದೆ ಭೂಮಿ ಮೇಲೆ ಅಂತ. ಆ ಸುರಿತಾ ಇದ್ದಂತೆಲ್ಲ ಏನಾಗುತ್ತೆ, ಭೂಮಿಯ ಮೇಲ್ಮೈನಲ್ಲಿ ನೀರು ನಿಲ್ಲುತ್ತಾ ಬರುತ್ತೆ. ಭೂಮಿ ಚೆಂಡಿನ ಬಿಸಿಗೆ ಮತ್ತೆ ಅದು ಆವಿಯಾಗಿ ಆಕಾಶ ಸೇರುತ್ತೆ, ಮತ್ತೆ ಅಲ್ಲಿಂದ ನೀರಾಗಿ ನೆಲಕ್ಕೆ ಬೀಳುತ್ತೆ. ಈ ಪ್ರಕ್ರಿಯೆ ಲಕ್ಷಾಂತರ ವರ್ಷಗಳು ನಡೆದು ಕೊನೆಗೆ ಭೂಮಿಯ ಮೇಲ್ಮೈ ಅಂದರೆ ಈ ಕಿತ್ತಳೆ ಹಣ್ಣಿನ ಸಿಪ್ಪೆ ರೀತಿಯಲ್ಲಿ ಮೇಲ್ಮೈ ಸ್ವಲ್ಪ ತಣ್ಣಗಾಗುತ್ತಾ ಬರುತ್ತೆ ಲಕ್ಷಾಂತರ ವರ್ಷಗಳ ನಂತರ. ಆಗೇನಾಗುತ್ತೆ, ಇಡೀ ಭೂಮಿಯ ಮೇಲ್ಮೈ ನೀರಿನಿಂದ ತುಂಬಿಕೊಂಡಿರುತ್ತೆ ಅಂತ ಹೇಳ್ತಾರೆ. ಕ್ರಮೇಣ ಈ ವಾತಾವರಣ ತಣ್ಣಗಾಗ್ತಾ ಇದ್ದಂಗೆಲ್ಲ ಏನಾಗುತ್ತೆ, ಭೂಮಿ ಸುತ್ತುವ ದಿಕ್ಕಿಗಿನ ವಿರುದ್ಧವಾದ, ಅಂದರೆ ಭೂಮಿ ಸುತ್ತೋದು ಪೂರ್ವ ಪಶ್ಚಿಮವಾಗಿದ್ದರೆ ಉತ್ತರ ಮತ್ತು ದಕ್ಷಿಣಗಳಲ್ಲಿ ವಾತಾವರಣ ಇನ್ನೂ ತಣ್ಣಗಾಗ್ತಾ ಬರುತ್ತೆ. ಅಲ್ಲಿ ನೀರು ಗಡ್ಡೆಯಾಗಿ ಮಾರ್ಪಾಡಾಗುತ್ತೆ. ಉತ್ತರ ಧ್ರುವಗಳು ದಕ್ಷಿಣ ಧ್ರುವಗಳು ಹಿಮದ ಬಂಡೆಗಳಿಂದ, ಬಂಡೆ ಅಂದರೆ ಅಂತಿಂಥ ಬಂಡೆ ಅಲ್ಲ, ನೂರಾರು ಚದರ ಮೈಲಿ ವಿಸ್ತಾರ ಆಳ ಅಗಲ ಇರುವಂತಹ ಬಂಡೆಗಳು ರೂಪುಗೊಳ್ತಾ ಬರ್ತವೆ. ಆಗೇನಾಗುತ್ತೆ, ಮೇಲ್ಮೈಯಲ್ಲಿ ತುಂಬಿಕೊಂಡಿದ್ದಂತಹ ಎಷ್ಟೋ ಅಡಿಗಳಿತ್ತೋ ಒಂದು ಅಂದಾಜು ಗೊತ್ತಿಲ್ಲ, ಅಥವಾ ಇರಬಹುದು, ಅದು ನಾನು ತಿಳಿದಿಲ್ಲ ಅಂತೀನಿ. ಕ್ರಮೇಣ ನೀರಿನ ಈ ಮೇಲ್ಮೈ ಭೂಮಿಯ ಮೇಲೆ ಕಡಿಮೆ ಆಗ್ತಾ ಬರುತ್ತೆ. ಎತ್ತರವಾದ ಜಾಗಗಳೆಲ್ಲನೂ ಮೇಲಕ್ಕೆ ನೀರಿನಿಂದ ಹೊರಗಡೆ ಬರ್ತವೆ. ತಗ್ಗಾದ ಎಡೆಗಳಲ್ಲಿ ನೀರು ನಿಂತ್ಕೊಳ್ತಾ ಬರುತ್ತೆ. ಅದನ್ನೆಲ್ಲ ಸರಿಯಾಗಿ ಲೆಕ್ಕಾಚಾರವಾಗಿ ಹೇಳೋಕ್ಕಾಗಲ್ಲ, ಇದು ಒಂದು ಅಂದಾಜು. ಹೀಗೆ ತಗ್ಗಾದ ಪ್ರದೇಶಗಳು ಮತ್ತಷ್ಟು ನೀರು ಕಡಿಮೆ ಆಗ್ತಾ, ಹಿಮದ ಬಂಡೆಗಳು ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಸೃಷ್ಟಿಯಾಗ್ತಾ, ಈ ಭೂಮಿಯ ಮೇಲ್ಮೈನಲ್ಲಿ ನೀರು ಸ್ವಲ್ಪ ಭಾಗ ಕಡಿಮೆ ಆಗುತ್ತೆ. ಸ್ವಲ್ಪ ಅಂದರೆ ಬಹಳ ಸ್ವಲ್ಪನೇ ಆ ಕಾಲಕ್ಕೆ. ಯಾಕೆಂದರೆ ಇಷ್ಟು ಕೋಟಿ ವರ್ಷಗಳಾದರೂ ನಮಗೀಗಲೂ ಭೂಮಿ ಮೇಲೆ ಇರೋದು 71% ನೀರು, ಇನ್ನು 29% ಭೂಮಿ ಅಷ್ಟೆ. ಇನ್ನು ಆ ಕೋಟ್ಯಾಂತರ ವರ್ಷಗಳ ಹಿಂದೆ ಹೆಚ್ಚು ಕಮ್ಮಿ 450 ಕೋಟಿ ವರ್ಷ ಆಗಿರಬಹುದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇರಲಿ, ಅದು ತಣೀತಾ ಬಂದಂಗೆ ಏನಾಗುತ್ತೆ, ವಾತಾವರಣದಲ್ಲಿ ಉಷ್ಣಾಂಶ ಕಡಿಮೆ ಆಗ್ತಾ ಬರುತ್ತೆ. ನೀರು ನಿಂತಿರುವ ಜಾಗದಲ್ಲಿ ಒಂದು ರೀತಿಯ ಅನಿಲಗಳ ಶೇಖರಣೆ, ಈ ಮಿಥೇನ್, ಈ ಸಾರಜನಕ, ಹೀಗೆ ಅನಿಲಗಳ ಶೇಖರಣೆ ಆಗ್ತಾ ಬಂದು ಕೆಲವೊಂದು ಕಡೆ ಆ ನೀರು ಒಂದು ದಟ್ಟವಾದ ಈ ದ್ರವಗಳಿಂದ ರಚನೆ ಆಗ್ತಾ ಬರುತ್ತೆ. ಅಲ್ಲಿ ಹೆಚ್ಚಿನ ಅಂಶ ಮಿಥೇನು, ಸಾರಜನಕ, ಹೀಗೆ ಎಲ್ಲ ಬಹಳಷ್ಟು ದಟ್ಟವಾದ ಅಮೈನೋ ಆಸಿಡ್ಗೆ ಪೂರಕವಾದಂತಹ ಅನಿಲಗಳು ಅಥವಾ ದ್ರವಗಳು ಒಂದು ಕಡೆ ಶೇಖರಣೆ ಆಗ್ತಾ ಬರ್ತವೆ. ಆ ಸಮಯದಲ್ಲಿ ಆ ನೀರಿನ ಮೇಲೆ ಆಕಾಶದಿಂದ ಬಿದ್ದಂತಹ ಸಿಡಿಲಿನ ಒಂದು ಆಘಾತ ಅಥವಾ ಎಲೆಕ್ಟ್ರಿಸಿಟಿ, ಇದರಿಂದ ಆ ಅಮೈನೋ ಆಸಿಡ್ಡು, ಈ ಮಿಥೇನು ಇತ್ಯಾದಿ ಅನಿಲಗಳಿಂದ ಉತ್ಪತ್ತಿಯಾದಂಥ ಅಮೈನೋ ಆಸಿಡ್ಡು ಬಹಳ ಕಡಿಮೆ ಅವಧಿಯಲ್ಲಿ ಒಂದು ಸಣ್ಣ ಜೀವದ ಆಕಾರ ಪಡೆದು ಹಾಗೆ ನಾಶವಾಗುತ್ತೆ.
ಬಹಳ ಅಂದರೆ ಸೆಕೆಂಡ್ನಲ್ಲಿ ನಾವು ನ್ಯಾನೋ ಸೆಕೆಂಡ್ ಲೆಕ್ಕ ತಗೊಬೋದು, ಅಷ್ಟು ಕಡಿಮೆ ಅವಧಿಯಲ್ಲಿ ಜೀವ ಪಡೆದು ನಾಶವಾಗುತ್ತೆ ಅಂತ ವಿಜ್ಞಾನ ಹೇಳುತ್ತೆ. ಈ ಪ್ರಕ್ರಿಯೆ ನಿರಂತರವಾಗಿ ಮುಂದುವರಿಯುತ್ತೆ. ಬರ್ತಾ ಬರ್ತಾ ನೀರಿನಲ್ಲಿ ಈ ಅಮೈನೋ ಆಸಿಡ್ಗಳು ಇಂಥವೆಲ್ಲ ಜಾಸ್ತಿ ಆಗ್ತಾ ಬರ್ತವೆ. ಸಿಡಿಲಿನ ಬಡಿತಗಳಿಂದ ಹೆಚ್ಚೆಚ್ಚಾಗಿ ಜೀವದ ರೀತಿ ಸಣ್ಣ ಬಹಳ ಸೂಕ್ಷ್ಮ ಅಣುಗಳು ಹುಟ್ಟಿ ಸಾಯ್ತವೆ. ಬರುತ್ತಾ ಅವು ಸಾಯುವ ಅವಧಿ ಸ್ವಲ್ಪ ಹೆಚ್ಚುತ್ತಾ ಬರುತ್ತೆ. 1 ನ್ಯೂನೋ ಸೆಕೆಂಡಿಂದ 2 ನ್ಯೂನೋ ಸೆಕೆಂಡಿಗೆ ಬರ್ಬೋದು, 3 ನ್ಯೂನೋ ಸೆಕೆಂಡಿಗೆ ಬರ್ಬೋದು. ಹಾಗೆ ಅವಧಿ ಹೆಚ್ಚುತ್ತಾ ಬಂದು ಆ ಜೀವಿಗಳು ಅಣುಗಳಾಗಿ ರೂಪುಗೊಂಡು, ಅಂದರೆ ಮೂಲ ಅಣುಗಳು, ಮೂಲ ಜೀವಿಯ ಅಣುಗಳು ಅಂದರೆ ಕೋಶ ಕೇಂದ್ರ, ಅದರಲ್ಲಿರುವ ದ್ರವ, RNA DNA ಮತ್ತು ಕೋಶ ಪೊರೆ, ಹೀಗೆ ರಚನೆಗಳು, ಬಹಳಷ್ಟು ರಚನೆಗಳು ಬದಲಾಗ್ತಾ ಬರ್ತವೆ. ಕ್ರಮೇಣ ಅವುಗಳ ಬದುಕುವಿಕೆಯ ಅವಧಿ ಹೆಚ್ಚುತ್ತಾ ಬರುತ್ತೆ. ಈ ಕೋಟ್ಯಾಂತರ ಲಕ್ಷಾಂತರ ವರ್ಷಗಳ ಈ ಪರಿವರ್ತನೆಗಳಿಂದ ಕ್ರಮೇಣ 1-2 ಸೆಕೆಂಡು ಅಥವಾ 1-2 ನಿಮಿಷ ಉಳಿಯುವಂಥ ಜೀವಿಗಳು ಹುಟ್ಟಿರಬಹುದು. ಕ್ರಮೇಣ ಆ ಅವಧಿ ಹೆಚ್ಚುತ್ತಾ ಬಂದು ಅವು ಸ್ವತಂತ್ರವಾಗಿ ಬದುಕುವಂತಹ ಒಂದು ಸನ್ನಿವೇಶ ಅಲ್ಲಿ ಸೃಷ್ಟಿಯಾಗಿರಬಹುದು. ಆಗ ಅವುಗಳಿಗೆ ಬದುಕಲಿಕ್ಕೆ ಬೇಕಾದಂತಹ ಪೌಷ್ಟಿಕಾಂಶಗಳು ಇದ್ದಿದ್ದು ಭೂಮಿಯ ಮಣ್ಣಿನಲ್ಲಿ. ಯಾಕಂದರೆ ಈ ಭೂಮಿ ಬಿಸಿಲು ಮಳೆ ಗಾಳಿಗೆ ಗಟ್ಟಿ ಲಾವಗಳೆಲ್ಲ ಪುಡಿ ಆಗ್ತಾ ಅದರೊಳಗಿರುವಂತಹ ಎಲ್ಲ ರೀತಿಯ ಅಂಶಗಳು ಭೂಮಿಯಲ್ಲಿ ಸೇರಿಕೊಂಡು ಜೀವಿತಕ್ಕೆ ಅನುಕೂಲವಾದಂತಹ ಕೆಲವೊಂದು ರಾಸಾಯನಿಕಗಳಾಗಿ ಪರಿವರ್ತನೆ ಆಗಿರಬಹುದು. ಆ ಪರಿವರ್ತನೆ ರಾಸಾಯನಿಕಗಳನ್ನು ಉಪಯೋಗಿಸಿ ಆ ಸೂಕ್ಷ್ಮ ಜೀವಿಗಳು ಕೆಲಕಾಲ ಬದುಕುವಂತಹ ಸಂದರ್ಭ ಬಂದು ಮತ್ತೆ ಕಾಲಕ್ರಮೇಣ ಕಾಲ ಹೆಚ್ಚುತ್ತಾ ಬಂದು ಅವು ಸ್ವತಂತ್ರ ಜೀವಿಗಳಾಗಿ ಮಣ್ಣಿನಲ್ಲಿ ಸಿಗುವ ಪೌಷ್ಟಿಕಾಂಶಗಳನ್ನೇ ಬಳಸಿ ಕ್ರಮೇಣ ಅವುಗಳ ಅವಧಿ ಹೆಚ್ಚುತ್ತಾ ಬಂದು 1-2 ಆಗಿ, ಇವಾಗ ಅಮೀಬಾ ನಾವು ನೋಡ್ತೀವಲ್ವ, ಅಮೀಬಾ ಅನ್ನೋದು 1-2 ಆಗುವಂಥ ಜೀವಿ, ಅದು ಮೂಲ ಜೀವಿ ಅಂಥ ಒಂದು ರಚನೆ ಆಗಿರಬಹುದು. ಆ ರಚನೆಗಳು ಕ್ರಮೇಣ ನೀರಿನಲ್ಲಿ ಹೆಚ್ಚುತ್ತಾ ಬಂದು ಮಣ್ಣಿನಿಂದ ಸಿಗಬಹುದಾದ ಪೌಷ್ಟಿಕಾಂಶಗಳನ್ನ ಬಳಸ್ಕೊಳ್ತಾ ಹೆಚ್ಚುತ್ತಾ ಬಂದು ಕೊನೆಗೆ ಸತ್ತಾಗ ಅವುಗಳ ದೇಹದಲ್ಲಿರುವಂತಹ ಪೌಷ್ಟಿಕಾಂಶಗಳು ಮತ್ತಷ್ಟು ಉಪಯುಕ್ತ ಪೌಷ್ಟಿಕಾಂಶಗಳಾಗಿ ಮುಂದಿನ ಜೀವಿಗಳಿಗೆ ಅವು ಹೆಚ್ಚಿನ ಪೌಷ್ಟಿಕಾಂಶವನ್ನು ಒದಗಿಸಿಕೊಂಡು ಹೋಗುತ್ತಾ. ಯಾಕಂದರೆ ಮಣ್ಣಿನಲ್ಲಿರುವ ಸಾರವನ್ನು ಇವು ಹೀರಿಕೊಂಡು ಒಂದಷ್ಟು ಕಾಲ ಬದುಕಿರ್ತವೆ. ಅವುಗಳ ದೇಹದಲ್ಲಿ ಆ ಸಾರದ ಅಂಶ ಹೆಚ್ಚಿರುತ್ತೆ. ಹಾಗೆ ಸತ್ತ ಜೀವಿಗಳ ಪೌಷ್ಟಿಕಾಂಶಗಳನ್ನು ಮುಂದೆ ಹುಟ್ಟುವ ಜೀವಿಗಳಿಗೆ ಹೆಚ್ಚು ಅನುಕೂಲವಾಗಿ ಕ್ರಮೇಣ ಅವುಗಳ ಬದುಕುವ ಕಾಲ ಹೆಚ್ಚುತ್ತಾ ಬಂದು ಅವು ಆ ಮಣ್ಣಿಗೆ ಅಂಟಿಕೊಂಡು ಮಣ್ಣಿನ ಪೌಷ್ಟಿಕಾಂಶವನ್ನು ಹೀರಿಕೊಂಡು ಬೆಳೀತಾ ಬರ್ತವೆ. ಕೊನೆಗೆ ಅವುಗಳಲ್ಲಿ 1 ಒಡೆದು 2 ಆಗಿ, 2 ಒಡೆದು 4 ಆಗಿ, ಹೀಗೆ ಸಂಖ್ಯೆ ಹೆಚ್ಚುತ್ತಾ ಬಂದು ಆ ಸಂಖ್ಯೆಗಳೆಲ್ಲ ಒಂದು ಜೀವಿಯಾಗಿ ಬೆಳೆಯುವಂತಹ ಕಾಲ ಬರಬಹುದು. ಅದನ್ನು ನಾವು ಈಗಲೂ ಸಮುದ್ರದಲ್ಲಿ ವಲ್ಗೆ ಅಥವಾ ಅಲ್ಗೆ ಅಂತ ಒಂದು ಈ ಶಿಲೀಂಧ್ರದ ಸೂಕ್ಷ್ಮ ಜೀವಿಗಳನ್ನು ನೋಡಬಹುದು. ಅವು ಬಹಳ ಸಣ್ಣ ಜೀವಿಗಳು ಮತ್ತು ಪೂರ್ಣವಾಗಿ ಆಹಾರವನ್ನು ಪಡೆದು ಅವು ಬೆಳವಣಿಗೆ ಆಗ್ತವೆ ಮತ್ತು ಒಂದಕ್ಕೊಂದು ಸೇರಿ ಶಿಲೀಂಧ್ರಗಳು, ಬೂಸ್ಟು ಇತ್ಯಾದಿಯೆಲ್ಲ ಆ ಜೀವಿ ಜಾತಿಗೆ ಸೇರುತ್ತೆ. ಹಾಗೆ ಬೆಳೀತಾ ಮಣ್ಣಿನ ಒಳಗಡೆ ಈ ಶಿಲೀಂಧ್ರಗಳ ಇದು ಜಾಸ್ತಿಯಾಗಿ, ಹುಟ್ಟು ಜಾಸ್ತಿಯಾಗಿ ಇಡೀ ನೀರಿನ ಪ್ರದೇಶವೆಲ್ಲ ಅವುಗಳು ಆವರಿಸ್ಕೊಂಡು ಮಣ್ಣಿಗೆ ಮೆತ್ತುಕೊಂಡು ಬೆಳವಣಿಗೆ ಹೆಚ್ಚಿಸುತ್ತಾ ಬಂದು
ಕ್ರಮೇಣ ನೀರಿನ ಒಳಗಡೆ ಸಿಗುವಂತಹ ಆಮ್ಲಜನಕ ಅವುಗಳಿಗೆ ಸಾಲದು ಅನ್ನಿಸಿರಬಹುದೇನೋ, ಅಥವಾ ಅಂಥ ಸಂದರ್ಭ ಬಂದಿರಬಹುದು. ಆಗ ನೀರಿನಿಂದ ಹೊರಚಾಚಿ, ಅಂದರೆ ನೀರಿನ ಅಂಚಿನಲ್ಲಿ ಬೆಳೆಯುವಂತಹ ಪ್ರಭೇದಗಳು ಹುಟ್ಟುಕೊಂಡಿರ್ತವೆ. ಅವು ಮಣ್ಣಿನಿಂದ ಪೌಷ್ಟಿಕಾಂಶ ಹೀರಿಕೊಂಡು ಕೊನೆಗೆ ಸೂರ್ಯನಿಂದ ಹೆಚ್ಚಿನ ಒಂದು ಪೌಷ್ಟಿಕಾಂಶ ಪಡೆಯಲು ಯಾವಾಗ ಮೊದಲಾಯಿತೋ ಆಗ ಈ ಗಿಡಗಳ ಅಥವಾ ಸಣ್ಣ ಹೊಲಿಗೆ ಅಥವಾ ಬೂಸ್ಟ್ಗಳ ಒಂದು ಸೃಷ್ಟಿ ಒಂದು ರೀತಿಯ ಸ್ಫೋಟ ಆಗೋಗ್ಬಿಡುತ್ತೆ ಅನ್ನಿಸ್ಬೋದು ಅಲ್ಲಿವರೆಗೂ. ಯಾಕಂದರೆ ಅಲ್ಲಿವರೆಗೂ ಲಕ್ಷಾಂತರ ವರ್ಷ ಅವಧಿ ತಗೊಂಡಿದ್ದಂತಹ ಈ ಜೀವಿಯ ಹುಟ್ಟು ಸೂರ್ಯನ ಬಿಸಿಲನ್ನು ಯಾವಾಗ ಹೀರ್ಕೊಂಡು ಬೆಳೆಯೋಕ್ಕೆ ಮೊದಲಾಯಿತೋ ಅವು ಸ್ಫೋಟದ ರೀತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲ ಕಡೆ ಆವರಿಸ್ಕೊಂಡು ಬಹಳ ವೇಗವಾಗಿ ಬೆಳೆಯಲಿಕ್ಕೆ ಮೊದಲಾಗ್ತವೆ ಅನಿಸುತ್ತೆ. ಅದು ಭೂಮಿ ಮೇಲೆಲ್ಲ ಹಬ್ಬುತ್ತಾ ಬಂದಿರಬಹುದು. ಯಾಕಂದರೆ ಆಗ ಭೂಮಿಯ ವಾತಾವರಣ ಏನಷ್ಟು ಒಣಗಿರಲಿಲ್ಲ, ಇನ್ನು ತಣೀತಾ ಇತ್ತು ಆಗ್ತಾನೆ. ಮಳೆ ಬೇರೆ ಲಕ್ಷಾಂತರ ವರ್ಷ ಬಂದಿದ್ದರಿಂದ ಬೇರುಗಳನ್ನು ಕೆಳಗಿಳಿಸಿ ಭೂಮಿಯ ಪೌಷ್ಟಿಕಾಂಶನ ಹೀರಿಕೊಂಡು ಬೆಳೆಯುವಂಥ ಸಣ್ಣ ಪುಟ್ಟ ಗಿಡಗಳು ಉತ್ಪತ್ತಿಯಾಗಿ ಅವು ಭೂಮಿ ಮೇಲೆ ಬೆಳೀತಾ ಬಂದಿರಬಹುದು. ಕ್ರಮೇಣ ಅವುಗಳಲ್ಲಿ ಅಭಿವೃದ್ಧಿಯಾಗಿ ಸಣ್ಣ ಗಿಡ ಚಿಕ್ಕ ಗಿಡವಾಗಿ, ಅದು ಮತ್ತಷ್ಟು ದೊಡ್ಡ ಗಿಡವಾಗಿ, ಮತ್ತಷ್ಟು ದೊಡ್ಡ ಗಿಡವಾಗಿ, ಮತ್ತಷ್ಟು ದೊಡ್ಡದಾಗಿ ಲಕ್ಷಾಂತರ ವರ್ಷದ ಪರಿವರ್ತನೆಗಳಲ್ಲಿ ಮರಗಳಾಗಿ ರೂಪುಗೊಂಡಿರಬಹುದು. ಮರಗಳ ನಂತರವಂತವು ಅವುಗಳ ಹುಟ್ಟು ಒಂದು ರೀತಿ ಇನ್ನೂ ದೊಡ್ಡ ಸ್ಫೋಟವೇ ಆಗಿ ಇಡೀ ಭೂಮಿಯನ್ನೆಲ್ಲ ಆವರಿಸ್ಕೊಂಡಿರಬಹುದು. ಮತ್ತು ನೀರಿನಲ್ಲಿ ಇದ್ದಂತಹ ಬೇರೆ ಬೇರೆ ಜೀವಿಗಳು ಅವುಗಳಲ್ಲಿಯೂ RNA DNA ಪರಿವರ್ತನೆಯಿಂದ ಅವು ಮಣ್ಣಿಗೆ ಅಂಟಿಕೊಳ್ಳದೆ ನೀರಿನಲ್ಲೇ ತೇಲುತ್ತಾ ಅಲ್ಲಿರುವಂತಹ ಪೌಷ್ಟಿಕಾಂಶವನ್ನು ಹೀರಿಕೊಂಡು ಕೊನೆಗೆ ತೇಲುವಿಕೆಯನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡು ಅವು ಹಿಂದೆ ಮುಂದೆ ಹರಿಯುವಂತಹ ವ್ಯವಸ್ಥೆ ರೂಪುಗೊಂಡು ಕ್ರಮೇಣ ಅವಕ್ಕೆ ಪೌಷ್ಟಿಕಾಂಶಗಳು ಸುಲಭವಾಗಿ ಸಿಗುವಂಥ ಅವಕಾಶಗಳು ನೋಡ್ತಾ ಈ ಬೇರೆ ಸಣ್ಣ ಪುಟ್ಟ ಗಿಡಗಳು ಜೀವಕೋಶಗಳು ಸತ್ತಿರ್ತಾವಲ್ಲ, ಅದನ್ನು ನೇರವಾಗಿ ಅವು ಬಳಸ್ಕೊಂಡು ಅದನ್ನು ತಿನ್ನುವಂತಹ ಅಂಗ ಬಾಯಿ ಉಟ್ಕೊಂಡಿರಬಹುದು. ತಿನ್ನುವಂತಹ ಅಂಗ ಉಟ್ಕೊಂಡ್ಮೇಲೆ ಅವು ನೇರವಾಗಿ ಅವುಗಳನ್ನು ತಿಂದು ಅದರ ಪೌಷ್ಟಿಕಾಂಶವನ್ನು ಬಳಸ್ಕೊತಾ ಇರಬಹುದು. ಆ ತಿನ್ನುವ ಅಂಗ ಬಾಯಿ ಹುಟ್ಟಿದ ಮೇಲಂತೂ ಅಲ್ಲಿ ಒಂದು ಸ್ಫೋಟ ನಡೆಯುತ್ತೆ. ಅಂದರೆ ಸೃಷ್ಟಿಯ ಸ್ಫೋಟ, ಬಹಳಷ್ಟು ಸೃಷ್ಟಿಯಾಗಿ ಬದುಕಲು ಅನುಕೂಲವಾಗಿ ಅಲ್ಲಿ ಸ್ಫೋಟ ನಡೆದು ಅವುಗಳಲ್ಲಿ ಬಹಳಷ್ಟು ವೈವಿಧ್ಯಗಳು ಪಡಿತಾ ಕೊನೆಗೆ ನೀರಿನಲ್ಲಿ ಬದುಕುವಂತಹ ಪ್ರಾಣಿಗಳಾಗಿ ರೂಪುಗೊಂಡಿರಬಹುದು. ಆ ಪ್ರಾಣಿಗಳಲ್ಲಿ ತಿನ್ನುವುದಕ್ಕೆ, ಅರಗಿಸಿಕೊಳ್ಳುವುದಕ್ಕೆ, ವಿಸರ್ಜನೆ ಮಾಡುವುದಕ್ಕೆ, ಚಲಿಸುವುದಕ್ಕೆ, ಹೀಗೆ ಬೇರೆ ಬೇರೆ ಅಂಗಗಳ ರೂಪುಗೊಳ್ತಾ ನಡೀತಾ ಇರಬಹುದು. ಬೇರೆ ಬೇರೆ ಅಂಗಗಳು, ಆ ಅಂಗಗಳೇ ಮುಂದೆ ರೆಕ್ಕೆಗಳು, ಹೊಟ್ಟೆ, ಬಾಯಿ, ಆಮ್ಲಜನಕ ಹೀರಿಕೊಳ್ಳಲು ಕಿವಿರು, ಹೀಗೆಲ್ಲ ಸೃಷ್ಟಿ ಆಗ್ತಾ ಬಹಳಷ್ಟು ಪರಿವರ್ತನೆಗಳಾಗಿ ನೀರಿನಲ್ಲಿ ಬಹಳಷ್ಟು ಜೀವಿಗಳ ಸೃಷ್ಟಿ ನಡೆದೋಗುತ್ತೆ. ಅದು ನಿರಂತರವಾದ ಪ್ರಕ್ರಿಯೆ ನಡೀತಾನೇ ಇರುತ್ತೆ. ಅವುಗಳಲ್ಲಿ ಬರುತ್ತಾ ಪರಿಪೂರ್ಣತೆ ಬಂದು ಒಂದು ಸ್ವಂತ ಜೀವಿಗಳಾಗಿ ಸ್ವತಂತ್ರವಾಗಿ ಬದುಕಲಿಕ್ಕಾಗಿ ತಿನ್ನಲು, ಅರಗಿಸಿಕೊಳ್ಳಲು, ವಿಸರ್ಜನೆ ಮಾಡಲು, ಮುಂದೆ ಚಲಿಸಲು, ಹೀಗೆಲ್ಲ ಅಂಗಗಳು ರೂಪುಗೊಳ್ತಾ ಕೊನೆಗೆ ಕಣ್ಣು ಎನ್ನುವ ಅಂಗ, ಅಂದರೆ ತಾನು ಚಲಿಸುವಾಗ ಮುಂದೆ ಏನಾದರೂ ಇರಬಹುದಾದ್ದನ್ನು ನೋಡಬಹುದಾದ ಅಂಗಗಳು ರೂಪುಗೊಂಡಿರಬಹುದು. ಅವು ನೋಡುವಿಕೆಯಿಂದ ಮುಂದೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಜೀವನದ ಬದುಕಿನ ಅವಕಾಶಗಳು ಹೆಚ್ಚುತ್ತಾ ಬಂದು ಜೀವಿಗಳ ಸೃಷ್ಟಿ ಹೆಚ್ಚುತ್ತಾ ಬಂದು ಅಲ್ಲಿ ಆ ನೀರಿನಲ್ಲಿ ಏನಾಗುತ್ತೆ,
ಅವುಗಳ ಸಾಂದ್ರತೆ ವಿಪರೀತ ಜಾಸ್ತಿ ಆಗ್ತಾ ಬರುತ್ತೆ. ಅಂದರೆ ಮೊದಲು ಒಂದೆರಡು ಜೀವಿಗಳಿದ್ದಿದ್ದು ಈಗ ಲಕ್ಷಗಳು ಕೋಟಿಗಟ್ಟಲೆ ಆಗಿ ಎಲ್ಲವಕ್ಕೂ ಬೇಕಾದಂತಹ ಪೌಷ್ಟಿಕಾಂಶಗಳು ಸಿಗದಂತಹ ಸನ್ನಿವೇಶ ಸೃಷ್ಟಿಯಾಗಿರಬಹುದು. ಆಗ ಅವು ಈ ಮಣ್ಣಿಗೆ ಮೆತ್ತಿಕೊಂಡು ಹೊರಚಾಚಿದ್ದ ಈ ಪಾಚಿ ಹೊಲಿಗೆ ಏನಿದೆ ಅವುಗಳನ್ನು ತಿನ್ನುತ್ತಾ ಬಂದು ಕ್ರಮೇಣ ನೀರಿನ ಮೇಲೆ ಬಂದು ನೀರಿನ ಮೇಲಿರುವಂತಹ ಗಿಡಗಳನ್ನು ತಿನ್ನುವಂತಹ ಅಂಗಗಳು ಬೆಳವಣಿಗೆಯಾಗಿ ಕೊನೆಗೆ ನೀರಿನ ಮೇಲೂ ಒಳಗೂ ಬದುಕುವಂತಹ, ಅಂದರೆ ನೀರಿನೊಳಗಡೆ ಬರೀ ಕಿವಿರಿನಿಂದ ಉಸಿರಾಡಬೇಕಾಗುತ್ತೆ. ಮೇಲೆ ಬಂದರೆ ಆಮ್ಲಜನಕ ನೇರವಾಗಿ ತಗೊಳ್ಳೋದಕ್ಕೆ ಶ್ವಾಸಕೋಶಗಳು ಬೇಕಾಗ್ತವೆ. ಇವೆರಡರ ಮಧ್ಯದ ರಚನೆ ಉಭಯ ಜೀವಿಗಳು. ಈಗ ನಾವು ನೋಡ್ತೀವಲ್ಲ, ಈ ಕಪ್ಪೆ, ಮೊಸಳೆ ಇಂಥವೆಲ್ಲನೂ ಉಭಯ ಜೀವಿಗಳಾಗಿ ಪರಿವರ್ತನೆಯಾಗಿ ಕ್ರಮೇಣ ಭೂಮಿ ಮೇಲಿದ್ದಂತಹ ಈ ಸಸ್ಯ ಸಮೃದ್ಧಿ ಏನಿತ್ತು ಅವುಗಳನ್ನೇ ಅಳವಡಿಸಿಕೊಂಡು ಭೂಮಿ ಮೇಲೆ ಬದುಕುವಂಥ ಅಂಗಗಳು ಸೃಷ್ಟಿಯಾಗ್ತವೆ. ಅವು ಹೆಚ್ಚಿನ ಅಭಿವೃದ್ಧಿ ಆಗ್ತಾ ಬರುತ್ತೆ. ಈ ಅವಧಿಗಳನ್ನು ವಿಜ್ಞಾನ ಬೇರೆ ಬೇರೆ ರೀತಿಯಲ್ಲಿ ಹೆಸರಿಡುತ್ತಾ ಬರುತ್ತೆ. ಜುರಾಸಿಕ್ ಏಜು, ಆಮೇಲೆ ಇನ್ನೊಂದಷ್ಟು ಹೆಸರುಗಳಿದ್ದಾವೆ, ಮರ್ತಿದೆ. ಆ ಏಜ್ ಅಂತ ಏನು ಹೇಳ್ತೀವಿ ಆ ಕಾಲಗಳಲ್ಲಿ ಅವುಗಳ ಅಭಿವೃದ್ಧಿ ಆಗ್ತಾ ಬರುತ್ತೆ. ಭೂಮಿ ಮೇಲೆ ಬಂದು ನೇರವಾಗಿ ಗಿಡ ಮರಗಳನ್ನು ತಿಂದು ಅರಗಿಸ್ಕೊಂಡು ಬದುಕುವಂಥ ಜೀವಿಗಳು ಪ್ರಾಣಿಗಳ ರೂಪ ಪಡಿತಾ ಬರ್ತವೆ. ಅವುಗಳಿಗೆ ಚಲಿಸಲಿಕ್ಕೆ ಕಾಲುಗಳು, ನೋಡುವ ಕಣ್ಣು ಮತ್ತಷ್ಟು ಅಭಿವೃದ್ಧಿಯಾಗಿ ಮತ್ತು ಸಂಖ್ಯಾ ಬಾಹುಳ್ಯದಿಂದ ಕೇಳಿಸಿಕೊಳ್ಳುವ ಅಂಗ ಕೂಡ ಅವುಗಳಿಗೆ ಹುಟ್ಟಿ ಬೆಳವಣಿಗೆ ಆಗ್ತಾ ಬರುತ್ತೆ. ಕಿವಿ ಕ್ರಮೇಣ 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 ಅವುಗಳಲ್ಲಿರುವಂತಹ ಜೀನ್ಗಳು ಅಂದರೆ ವರ್ಣತಂತುಗಳಿಂದ ಬದುಕಲು ಹೆಚ್ಚು ಸಮರ್ಥವಾಗುವಂತಹ ಜೀವಿಗಳು ಸೃಷ್ಟಿಯಾಗ್ತಾ, ಹೆಚ್ಚು ಸಮರ್ಥವಾಗಿರುವ ಜೀವಿಗಳು ಮಾತ್ರ ಬದುಕಿ ಮುಂದುವರಿತಾ, ಅವುಗಳ ಸಂತತಿ ಮುಂದುವರಿತಾ, ಬದುಕಲು ಇಲ್ಲದ ಜೀವಿಗಳು ಕ್ರಮೇಣ ನಾಶವಾಗ್ತಾ ಭೂಮಿಯ ಮೇಲೆ ಮಹಾನ್ ಕ್ರಾಂತಿ ನಡೆದೋಗುತ್ತೆ ಜೀವಿಗಳದ್ದು. ಅಷ್ಟರಲ್ಲಾಗಲೇ ಮರಗಳಲ್ಲೂ ಅಷ್ಟೇ, ಅವುಗಳಲ್ಲೂ ವಿಪರೀತ ಬದಲಾವಣೆಗಳಾಗಿ ಅರಣ್ಯ ಈ ವರ್ಣತಂತುಗಳ ಸಹಾಯದಿಂದ ಬದುಕಲು ಹೆಚ್ಚು ಸಮರ್ಥವಾಗುವಂತಹ ಹೊಸ ಹೊಸ ಸಂತತಿಗಳು ಹುಟ್ಟಿ ಅವುಗಳು ಬೆಳವಣಿಗೆ ಹೆಚ್ಚುತ್ತಾ ಬಂದು ಹೆಚ್ಚಿನ ಒಂದು ಸಮರ್ಥತೆಯನ್ನು ಸ್ವತಂತ್ರವಾಗಿ ಪಡೆಯುವಂತಹ ಸಂದರ್ಭಗಳು ಬಂದಾಗ ಅವುಗಳ ಜೊತೆಯಲ್ಲಿ ಜೀವಿಗಳು ತಮ್ಮ ಸಮರ್ಥತೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಸ್ವತಂತ್ರವಾಗಿ ಬದುಕೋದಕ್ಕೆ ಅನುಕೂಲವಾಗ್ತಾ ಬರುತ್ತೆ. ಈಗ ಅವೆರಡರ ಮಧ್ಯೆ ಒಂದು ರೀತಿಯ ಸ್ಪರ್ಧೆ. ಆ ಸ್ಪರ್ಧೆಯಲ್ಲಿ ಹೆಚ್ಚೆಚ್ಚು ಆಹಾರವನ್ನು ತಿಂದು ದೈಹಿಕವಾಗಿ ಬಲಿಷ್ಠವಾಗುತ್ತಾ ಮುಂದಿನ ಸಂತತಿಗೆ ಅದನ್ನು ಮುಂದುವರಿಸುತ್ತಾ ಮತ್ತಷ್ಟು ಬದುಕುವ ಅವಕಾಶಗಳನ್ನು ಹೆಚ್ಚಿಸಿಕೊಳ್ಳುತ್ತಾ ಜೀವಿಗಳಲ್ಲಿ, ಮರಗಿಡಗಳಲ್ಲಿ ಪರಿವರ್ತನೆ. ಆಗ ಮೊದಲಾದ ಪರಿವರ್ತನೆ ಈಗಲೂ ನಡೀತಾ ಇದೆ. ಆದರೆ ಇತ್ತೀಚೆಗೆ ನಾಗರಿಕ ಯುಗದಲ್ಲಿ ನಾವು ದುರಾಸೆಗೆ ಬಲಿಯಾಗಿ ಆ ಪರಿವರ್ತನೆಗಳನ್ನು, ಆ ವರ್ಣತಂತುಗಳನ್ನು ವಿಪರೀತವಾಗಿ ವಿಚಿತ್ರವಾಗಿ ಬಳಸಿ ಈ ನೇಸರಿನಲ್ಲೇ ವಿಕೃತಿಯನ್ನು ತಂದು ಎಲ್ಲ ಪ್ರಾಣಿ ಪಕ್ಷಿ ಜೀವಿಗಳ ಬದುಕಿಗೆ ಮಾರಕವಾಗ್ತಾ ಇದ್ದೇವೆ. ಅದು ಮನುಷ್ಯನ ಸ್ವಾರ್ಥ ಇರಲಿ. ಅಂಥ ಪರಿವರ್ತನೆಗಳಲ್ಲಿ ಕ್ರಮೇಣ ಸ್ವತಂತ್ರವಾದ ಜೀವಿಗಳು, ಮೊದಲು ಹುಟ್ಟಿರಬಹುದಾದ ಸಣ್ಣ ಪುಟ್ಟ ಜೀವಿಗಳು, ಕಪ್ಪೆ ಇತ್ಯಾದಿ, ಹಾರುವ ಮೀನು ಮೇಲೆ ಹಾರಿ ಬರ್ತಾ ಕೊನೆಗೆ ರೆಕ್ಕೆಗಳು ಬಲಿತು ಸಣ್ಣ ಪುಟ್ಟ ಜೀವಿಗಳು ಕ್ರಮೇಣ ಆ ಜೀವಿಗಳನ್ನೇ ತಿಂದು ಅರಗಿಸಿಕೊಳ್ಳುವ ಮಾಂಸಾಹಾರಿ ಪ್ರಾಣಿಗಳ ಸೃಷ್ಟಿಯಾಗಿ ಆ ಮಾಂಸಾಹಾರಿ ಪ್ರಾಣಿಗಳಿಗೆ ಸಮೃದ್ಧವಾದ ಪೌಷ್ಟಿಕಾಂಶಗಳು ಸಿಕ್ಕು ಅವುಗಳ ಸಂಖ್ಯೆ ಹೆಚ್ಚುತ್ತಾ ಬಂದು
ಕ್ರಮೇಣ ಅವು ಯಾವ ಮಟ್ಟಕ್ಕೆ ಹೋಗ್ತವೆ ಅಂದರೆ, ನಾವು ಡೈನೋಸಾರ್ ಜುರಾಸಿಕ್ ಏಜ್ ಅಂತೀವಲ್ವ, ಆ ಕಾಲದಲ್ಲಿದ್ದಂತಹ ಡೈನೋಸಾರ್ ಅಂದರೆ ದೈತ್ಯ ಉರಗಗಳ ಮಟ್ಟಕ್ಕೆ ಅವು ಬೆಳೆದ್ಬಿಡ್ತವೆ. ಅದೇ ಕಾಲದಲ್ಲಿ ಈ ಪಕ್ಷಿಗಳ ಪ್ರಭೇದ ಕೂಡ ಬೆಳೀತಾ ಬರುತ್ತೆ. ಆರ್ಕಿಯಾಪ್ಟಸ್ ಅಂತ ಮೊದಲ ಪಕ್ಷಿ ಏನು ಹೇಳ್ತಾರೆ, ಅದಕ್ಕೆ ಪುಕ್ಕಗಳೇನು ರಚನೆ ಇರಲ್ಲ. ತನ್ನ ಕೈಗಳು ಮತ್ತು ಪಕ್ಕೆಲುಬುಗಳ ಮಧ್ಯದಲ್ಲೇ ತೆಳುವಾದ ಚರ್ಮದ ಪೊರೆಯನ್ನು ಹೊಂದಿ ಅದರ ಮುಖಾಂತರ ಒಂದಷ್ಟು ದೂರ ಹಾರುವಂತಹ ಸಾಮರ್ಥ್ಯ ಪಡೆದು, ಕ್ರಮೇಣ ಅವುಗಳಲ್ಲೇ ವರ್ಣತಂತುಗಳ ಮುಖಾಂತರ ಪರಿವರ್ತನೆ ಆಗ್ತಾ ಇನ್ನೂ ಹೆಚ್ಚಿನ ಪೊರೆ ಚರ್ಮದ ಪೊರೆ ದೊಡ್ಡದಾಗಿ, ಅವುಗಳ ಆಕೃತಿ ದೊಡ್ಡದಾಗಿ, ನೆಲದ ಮೇಲೆ ಓಡಾಡೋದಕ್ಕಿಂತ ಆಕಾಶದಲ್ಲಿ ಹಾರಿಕೊಂಡು ಆಹಾರ ಪಡೆಯಲು ಬಹಳಷ್ಟು ಅನುಕೂಲ ಮಾಡಿಕೊಡ್ತವೆ. ಅವು ಯಾವ ಗಾತ್ರಕ್ಕೆ ಹೋಗ್ತವೆ ಅಂದರೆ, ಆರ್ಕ್ಯಾಪ್ಟಸ್ ಅದು ಮೊದಲನೇ ಪಕ್ಷಿ ಅಂತ ಗುರುತಿಡಿಯುತ್ತೆ ವಿಜ್ಞಾನ. ಅವು ಈಗ ನಮ್ಮ ಕುದುರೆಗಳೇನಿದ್ದಾವೆ ಅವುಗಳನ್ನು ಆರೋಗ್ಯವಾಗಿ ಕೆಳಗೆ ಬಂದು ಆರಾಮಾಗಿ ಎತ್ಕೊಂಡು ಹೋಗಿ ದಾರಿಯಲ್ಲಿ ಹಾರಿಕೊಂಡೆ ತಿನ್ನುವಷ್ಟು ದೊಡ್ಡದಾಗಿತ್ತು ಅಂತ ವಿಜ್ಞಾನ ಹೇಳುತ್ತೆ. ಅಲ್ಲಿಗೆ ಏನಾಗುತ್ತೆ ಅಂದರೆ, ಜೀವಿಗಳ ಹುಟ್ಟು, ಬೆಳವಣಿಗೆ ಇತ್ಯಾದಿ ಎಲ್ಲ ನಮಗೆ ಸ್ಥೂಲವಾಗಿ ಗೊತ್ತಾಗುತ್ತಾ ಬರುತ್ತೆ. ಮತ್ತು ಪ್ರಕೃತಿಯಲ್ಲೇ ಬಹಳಷ್ಟು ಏರಿಳಿತಗಳು, ವ್ಯತ್ಯಾಸಗಳು ನಡೀತಾನೆ ಇರ್ತವೆ ನಿರಂತರವಾಗಿ. ಯಾಕಂದರೆ ಭೂಮಿಯನ್ನೋ ಒಂದು ಬೆಂಕಿ ಚೆಂಡು ಇನ್ನೂ ಪೂರ್ತಿಯಾಗಿ ತಣದಿಲ್ಲ. ಈಗಲೇ ತಣದಿಲ್ಲ ಅಂದರೆ ಆಗ ಕೋಟ್ಯಾಂತರ ವರ್ಷದಿಂದ ಎಷ್ಟು ಉಲ್ಕಾಪಾತಗಳು, ಈ ಅಗ್ನಿಪರ್ವತ ಸ್ಫೋಟಗಳು ಅವೆಲ್ಲ ನಡೆದಿರಬಹುದು ಎಂದು. ಮತ್ತು ಈ ಜುರಾಸಿಕ್ ಏಜ್ನಲ್ಲಿ ಈ ದೈತ್ಯೋರಗಗಳು ಅತೀ ಹೆಚ್ಚಿನ ಅಥವಾ ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಗಾತ್ರ ಮುಟ್ಟಿ ಇಲ್ಲಿಯವರೆಗಿನ ಭೂಮಿಯ ಸೃಷ್ಟಿಯಲ್ಲಿ ಅತಿ ದೊಡ್ಡ ಜೀವಿಗಳಾಗಿ ದಾಖಲಾಗಿ ಬದುಕ್ತವೆ. ಆದರೆ ಯಾವುದೋ ಒಂದು ಕಾರಣದಿಂದ ಅವು ಇದ್ದಕ್ಕಿದ್ದಂಗೆ ನಾಶವಾಗುತ್ತವೆ ಅಂತ ವಿಜ್ಞಾನ ಹೇಳುತ್ತೆ. ಅದಕ್ಕೆ ಕಾರಣ ಅಮೆರಿಕದ ಅರಿಜೋನಾದಲ್ಲಿರುವ ಒಂದು ದೊಡ್ಡ ಹಳ್ಳ. ಅಲ್ಲಿ ಯಾವುದೋ ಒಂದು ದೊಡ್ಡದೊಂದು ಉಲ್ಕೆ, ಬಹಳ ಗಾತ್ರವಿರುವ ಉಲ್ಕೆ ಭೂಮಿಗೆ ಬಡಿದು ಭೂಮಿಯ ವಾತಾವರಣದಲ್ಲಿ ಅರ್ಧಂಬರ್ಧ ಅದು ಸುಟ್ಟು ಕೊನೆಗೂ ಬಂದು ಭೂಮಿಗೆ ಅಪ್ಪಳಿಸಿದಾಗ ಈಗಲೂ ಅಲ್ಲಿ ದೊಡ್ಡ ಹಳ್ಳ ನೋಡ್ಬೋದು. 150 ಕಿಲೋಮೀಟ್ರಷ್ಟು ವಿಸ್ತಾರವಾದ ಹಳ್ಳ. ಅದು ಬಡ್ದಾಗ ಏನಾಯಿತು, ವಾತಾವರಣದಲ್ಲಿ ವಿಪರೀತವಾದ ಒಂದು ಸಂಚಲನ ಉಂಟಾಗಿ ವಿಪರೀತವಾದ ಶಬ್ದ, ನಡುಕ ಮತ್ತು ಅಲ್ಲಿಂದ ಎದ್ದಂತಹ ಧೂಳು ಇಡೀ ಭೂಮಿಯ ವಾತಾವರಣನೆಲ್ಲ ತುಂಬಿಕೊಂಡು ಪೂರ್ತಿ ಕತ್ತಲಾಗಿರಬಹುದು ಅಂತ ವಿಜ್ಞಾನ ಹೇಳುತ್ತೆ. ಅದು ಯಾವ ಮಟ್ಟದ ಧೂಳು ಅಂದರೆ ವರ್ಷಾನುಗಟ್ಟಲೆ ಅದು ನೆಲಕ್ಕಿಳಿಯೋಕ್ಕಾಗಲಿಲ್ಲ. ಅಷ್ಟು ಮಟ್ಟದ ಧೂಳು ತುಂಬಿಕೊಂಡು ವಾತಾವರಣ, ಭೂಮಿಯ ವಾತಾವರಣ ಅದನ್ನು ಹೊರಗೆ ಬಿಡದೆ ಒಳಗೆ ಹಿಡಿದು ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳೋದು ಪೂರ್ತಿಯಾಗಿ ನಿಂತು ಇಡೀ ಭೂಮಿಯ ತಣ್ಣಗಾಗ್ತಾ ಬಂದ್ಬಿಡ್ತು ಬಹಳ ವೇಗವಾಗಿ. ಎಲ್ಲ ಕಡೆ ನೀರು ಗಡ್ಡೆ ಕಟ್ಟಿ, ಸೂರ್ಯನ ಬಿಸಿಲಿಲ್ಲದೆ, ಬೆಳಕಿಲ್ಲದೆ, ಪ್ರಾಣಿಗಳಿಗೆ ಚಳಿ ತಡೆಯೋಕ್ಕಾಗ್ತದೆ. ಆ ಸಮಯದಲ್ಲೇ, ಆ ಜುರಾಸಿಕ್ ಏಜ್ ಅನ್ನೋ ಸಮಯದಲ್ಲಿ ಈ ದೈತ್ಯ ಉರಗಗಳು ಅಂದರೆ ಡೈನೋಸಾರ್ಗಳೆಲ್ಲ ನಾಶವಾದವು. ಆದರೆ ಅಲ್ಲಿ ಇಲ್ಲಿ ಪೊದೆಗಳಲ್ಲಿ, ಬಿಲೆಗಳಲ್ಲಿ ಅಲ್ಲಿ ಇಲ್ಲಿ ಅಡ್ಕೊಂಡಿದ್ದಂತಹ ಸಣ್ಣ ಪುಟ್ಟ ಪ್ರಾಣಿಗಳು, ಈ ಜಿರಳೆ ಅನ್ನೋ ಪ್ರಾಣಿ ಡೈನೋಸಾರಸ್ಕಿನ್ನ ಮೊದಲಿನಿಂದ ಇದೆ. ಈಗಲೂ ಅತ್ಯಂತ ಯಶಸ್ವಿಯಾದ ಜೀವಿ ಭೂಮಿ ಮೇಲೆ ಅಂದರೆ ಅದೇ. ಎಂಥ ವಾತಾವರಣದಲ್ಲೂ ಅದು ಸಾಯಲ್ಲ. ಮಳೆ, ಗಾಳಿ, ಬಿಸಿಲು, ಚಳಿ ಏನೇ ಇರಲಿ, ವಾತಾವರಣದಲ್ಲಿ ವಿಷ ಬರಲಿ, ಎಂಥ ಭಯಂಕರವಾದ ಶೀತದ ಗಾಳಿ ಬರಲಿ, ನೇರವಾಗಿ ವಿಷಾನೇ ತಿಂದರೂ ಸಾಯದೇ ಇರೋಂಥ ಜೀವಿಗಳವೆಲ್ಲ. ಹಾಗೆ ಬದುಕಲು ಸಮರ್ಥವಾಗಿದ್ದಂತಹ ಸಣ್ಣ ಪುಟ್ಟ ಜೀವಿಗಳು ಆ ಜುರಾಸಿಕ್ ಏಜ್ನಲ್ಲಿ ಉಳಿದೋಗ್ತವೆ, ಮಿಕ್ಕಿದೆಲ್ಲ ಅಳಿದೋಗ್ತವೆ. ಆ ಉಳಿದೋದಂತಹ ಜೀವಿಗಳಲ್ಲಿ ಆಗ್ತಾನೆ ಇನ್ನೂ ಹುಟ್ಟಿ ಬೆಳೀತಾ ಇದ್ದಂತಹ ಸಸ್ತನಿಗಳು, ಮಮಾಲ್ಸ್,
ಅಂದರೆ ಮೊಟ್ಟೆಯಿಂದಲ್ಲದೆ ನೇರವಾಗಿ ಮರಿ ಹಾಕಿ ಅವುಗಳಿಗೆ ಸ್ತನದಿಂದ ಹಾಲು ಕುಡಿಸುವಂಥ ಪ್ರಾಣಿಗಳು ಸಸ್ತನಿಗಳು ಅಂತ ಹೆಸರು. ಅವುಗಳ ಸಣ್ಣ ಪುಟ್ಟ ಉಳಿಯುವಿಕೆ, ಸಣ್ಣ ಪುಟ್ಟ ಅಂದರೆ ಈ ಸಸ್ತನಿಗಳಲ್ಲಿ ವಿಜ್ಞಾನ ಹೇಳೋದು ಈ ಮನುಷ್ಯ ಇತ್ಯಾದಿ ಪ್ರಾಣಿಗಳೆಲ್ಲ ಬಂದಿರೋದು ಇಲಿಯ ಮೂಲಮುಖವಾಗಿ ಅಂತ. ಇಲಿಯಂತಹ ದಂಸಕ ಪ್ರಾಣಿಗಳು ಏನಂತೀವಿ ನಾವು ಇವತ್ತು, ಅವುಗಳನ್ನು ಅಷ್ಟೇ ಎಂಥ ಸಂದರ್ಭದಲ್ಲೂ ಅವು ಅಳಿಯಲ್ಲ. ಯಾವ ವಾತಾವರಣದಲ್ಲೂ ಯಾವ ಮಳೆ ಗಾಳಿ ಚಳಿ ಗಿಳಿ ಯಾವುದಕ್ಕೂ ಬಗ್ಗಲ್ಲ, ಎಲ್ಲಿ ಬೇಕಾದರೂ ಬದುಕ್ತವೆ. ಅಂತಹ ಒಂದು ಇಲಿ ಜಾತಿ ಪ್ರಾಣಿಗಳಿಂದ ಕೊನೆಗೆ ಪರಿವರ್ತನೆ ಆಗ್ತಾ 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 ಈ ಮುಂಗುಸಿ ಜಾತಿ ರೀತಿ ಬಂದು ಕೊನೆಗೆ ಸ್ವಲ್ಪ ದೊಡ್ಡದಾಗುತ್ತಾ ಈ ಕೋತಿ ವಾನರಗಳ ರೂಪ ಪಡೆದು ಇಡೀ ಭೂಮಂಡಲ ತುಂಬ ಅವು ಎಲ್ಲ ಕಡೆ ಸಮೃದ್ಧಿಯಾಗಿ ಬೆಳೀತಾ ಇರ್ತವೆ. ಮತ್ತು ನೀರಿನಲ್ಲೂ ಅಷ್ಟೇ, ನೀರಿನಲ್ಲಿ ಬಹಳಷ್ಟು ಪರಿವರ್ತನೆಗಳಾಗಿ ನೀರಿನಲ್ಲಿ ಸಿಗುವ ಸಮೃದ್ಧವಾದ ಪೌಷ್ಟಿಕಾಂಶಗಳಿಂದ ಭೂಮಿ ಮೇಲಿನ ಹೆಚ್ಚಿನ ಜೀವಸಂಖ್ಯೆಯ ಬಾಹುಳ್ಯ ಅಲ್ಲಿ ಹೆಚ್ಚುತ್ತೆ. ಆ ನೀರಿನಲ್ಲಿರುವ ಮೀನುಗಳು, ಆಮೆಗಳು, ಹೀಗೆ ಬಹಳಷ್ಟು ರೀತಿಯ ಪರಿವರ್ತನೆಗಳು ನಡೆದು ಇಡೀ ಭೂಮಿ ಮೇಲಿನ ನೀರಿನ ತುಂಬ ಲಕ್ಷಗಟ್ಟಲೆ ಪ್ರಭೇದಗಳು ಅಲ್ಲಿ ಅಭಿವೃದ್ಧಿ ಆಗ್ತವೆ. ಭೂಮಿ ಮೇಲೆ ಮರಗಿಡಗಳು ಪೂರ್ತಿ ಆವರಿಸ್ಕೊಂಡು ಭೂಮಿ ಮೇಲಿನ ಜೀವಿಗಳಲ್ಲೂ ಬಹಳಷ್ಟು ಪರಿವರ್ತನೆ ಆಗುತ್ತೆ. ಆಗ ಭೂಮಿ ಮೇಲೆ ಎಲ್ಲಿ ನೋಡಿದರೂ ಮರಗಿಡಗಳು, ಪ್ರಾಣಿ ಪಕ್ಷಿಗಳು, ಹೀಗೆ ಇದು ಒಂದು ಸ್ಥೂಲವಾದ ಜೀವಿಗಳ ಹುಟ್ಟಿನ ಒಂದು ಅಂದಾಜು. ಇನ್ನು ಮನುಷ್ಯನ ಹುಟ್ಟಿನ ಬಗ್ಗೆ ನಾವು ತಿಳಿತಾ ಬರಬೇಕು ಅಂದರೆ, ಮನುಷ್ಯ ಅನ್ನೋ ಪ್ರಾಣಿಯ ಹುಟ್ಟಾಗಿದ್ದು ಆಫ್ರಿಕಾ ಖಂಡಗಳು. ಅಲ್ಲಿ ಇದ್ದಂತಹ ಈ ವಾನರಗಳು, ಚಿಂಪಾಂಜಿ,